ದೇಶದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸುವ ನಿಟ್ಟಿನಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿ ನಿಮಿತ್ತವಾಗಿ ಸರ್ವಧರ್ಮ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದೆ ಎಂದು ಟಿಪ್ಪು ಸುಲ್ತಾನ್ ಸ್ವಾಗತ ಸಮಿತಿ ಅಧ್ಯಕ್ಷ ನಜೀರ್ ಕಂಗನೊಳ್ಳಿ ಅವರು ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಹಜರತ್ ಅಬೂಬಕರ್ ದರ್ಗಾದ ಆವರಣದಲ್ಲಿ ಶಹೀದ್ ಹಜರತ್ ಟಿಪ್ಪು ಸುಲ್ತಾನ್ ಸ್ವಾಗತ ಸಮಿತಿ ಅಧ್ಯಕ್ಷ ನಜೀರ್ ಕಂಗನೊಳ್ಳಿ ಅವರು, ಉಪಾಧ್ಯಕ್ಷ ತೌಫೀಕ್ ಪಾರ್ಕನಹಳ್ಳಿ ಮತ್ತು ಸಮೀರ್ ಕಂಗನೊಳ್ಳಿ ಅವರು ಮಾತನಾಡಿದರು. ಡಿಸೆಂಬರ್ 23ರಂದು ಮಂಗಳವಾರ ಸಾಯಂಕಾಲ 4 ಗಂಟೆಗೆ ಹಜರತ್ ಅಬೂಬಕರ್ ದರ್ಗಾದ ಆವರಣದಲ್ಲಿ ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಉದ್ದೇಶ ಶಾಂತಿ ಮತ್ತು ಸೌಹಾರ್ದತೆ, ಭೇದ ಭಾವವಿಲ್ಲದೆ ಎಲ್ಲರೊಂದಿಗೂ ಶಾಂತಿಯಿಂದ, ಪ್ರೀತಿಯಿಂದ ಮತ್ತು ಸಹಬಾಳ್ವೆಯಿಂದ ಬದುಕುವುದು. ಇದು ದೇಶದ ಅಭಿವೃದ್ಧಿಗೆ ಮುಖ್ಯವಾಗಿದ್ದು, ಪರಸ್ಪರ ಗೌರವ, ದಯೆ ಹಾಗೂ ದ್ವೇಷರಹಿತ ಮನೋಭಾವದಿಂದ ಸಮಾಜದಲ್ಲಿ ಏಕತೆ ಮತ್ತು ಸಹಿಷ್ಣುತೆಯನ್ನು ತರುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಇನ್ನು ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಕಾರ್ಯದರ್ಶಿ ಸಮೀರ್ ಕಂಗನೊಳ್ಳಿ, ಖಜಾಂಚಿ ಅಲ್ತಾಫ್ ನಗರ್, ಉಪ ಖಜಾಂಚಿ ಅಬ್ದುಲ್ ಜಮಾದಾರ್, ರಫೀಕ್ ಬಾರಿಗಡ್ಡಿ, ರಿಯಾಜ್ ಔಟಿ, ಹಾಫಿಜ್ ಇನಾಮದಾರ್, ಮೊಹಮ್ಮದ್ ಶೇಖ್, ಯಾಸಿನ್ ಲೋಧಿ, ಬಾಷಾ ಕಂಗನೊಳ್ಳಿ, ಮುಸಾ ಮುಲ್ಲಾ, ಅಬ್ದುಲ್ ರೆಹಮಾನ್ ಜಮಖಂಡಿ, ಅಬ್ದುಲ್ ಸಿಕಂದರ್, ಮೆಹಬೂಬ್ ಪೆಂಡಾರಿ, ಮುಸ್ತಾಕ್ ಜಂಡೆ, ಸಾದಿಕ್ ಬಂಟ್ನೂರ್, ದಾವೂದ್ ಔಟಿ, ಯಾಶಿನ್ ಸಬ್ಸಾಗರ್, ಎಜಾಜ್ ಖುರೋಶಿ ಮತ್ತು ಅಬೂಬಕ್ಕರ್ ಕುಡ್ಜಿ, ಅಬೂಬಕ್ಕರ್ ನದಾಫ್, ಮುಸ್ತಫಾ ಕರಜ್ಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಶಹೀದ್ ಟಿಪ್ಪು ಸುಲ್ತಾನ್ ಜಯಂತಿಯ ಒಂದು ಪ್ರಯುಕ್ತವಾಗಿ ಕೌಮಿ ಏಕತಾ ಸಮ್ಮೇಳನದ ಸರ್ವಧರ್ಮ ಸಮ್ಮೇಳನ ಅಂತ ಕಾರ್ಯಕ್ರಮ. ನಾವೆಲ್ಲರೂ ಈ ದೇಶದಲ್ಲಿ ಒಗ್ಗಟ್ಟಾಗಿ ಬಾಳಬೇಕು, ಪ್ರೀತಿ, ವಿಶ್ವಾಸ, ಸಾಮರಸ್ಯದಿಂದ ಜೀವನ ನಡೆಸ್ಕೋಬೇಕು. ನಾವೆಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಎಲ್ಲರೂ ಕೂಡ ಪ್ರೀತಿಯಿಂದ ಒಂದು ಅಣ್ಣ ತಮ್ಮಂದರಾಗೆ ನಾವು ಸಹಬಾಳ್ವೆಯಿಂದ ಇಲ್ಲಿ ಜೀವನ ನಡೆಸಬೇಕು. ಅವಾಗ ಮಾತ್ರ ದೇಶ ಅಭಿವೃದ್ಧಿ ಆಗ್ತದ, ದೇಶದಲ್ಲಿ ಶಾಂತಿ ನೆಲೆಸ್ತದ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ದೇಶ ಕಟ್ಟಲಿಕ್ಕೆ ಸಾಧ್ಯ ಐತೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ನಾವು ಸಂಘಟನೆ ಮಾಡಿದೀವಿ. ಈ ಕಾರ್ಯಕ್ರಮಕ್ಕೆ ಸುಮಾರು ನಮ್ಮ ಬಿಹಾರದಿಂದ ಮೌಲಾನಾ ಅಬ್ದುಲ್ ಸಾಲಿಂ ಅಂತ ಹೇಳಿ ಅಬ್ದುಲ್ ಸಾಲಿಂ ಚತುರ್ವೇದಿ ಅಂತ ಹೇಳಿ ಅವರು ರಾಷ್ಟ್ರ ಮಟ್ಟದ ಒಂದು ದೊಡ್ಡ ವಿದ್ವಾಂಸರು. ಅದೇ ರೀತಿಯಾಗಿ ನಮ್ಮ ಹಜರತ್ ಕಾಸಿಂ ಬಾಬಾ ಕಿಚ್ಚುಜಾ ಶರೀಫ್ ಉತ್ತರ ಪ್ರದೇಶದವರು ಕೂಡ ಅವರು ಒಂದು ಈ ರಾಷ್ಟ್ರದ ಒಂದು ದೊಡ್ಡ ಪಂಡಿತರು, ಸಮಾಜದ ದೊಡ್ಡ ಪಂಡಿತರು. ಅದೇ ಹೊರತಾಗಿ ನಮ್ಮ ಮಹೇಶ್ವರನ ಸ್ವಾಮೀಜಿ ಚಿತ್ರದುರ್ಗದವರು, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಅದರ ಹೊರತಾಗಿ ಜಮಖಂಡಿಯ ಹುಲಿ ಮಠದ ನಮ್ಮ ಗುರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಜಮಖಂಡಿಯ ರುದ್ರಾವಧೂರದ ಮಹಾಸ್ವಾಮಿಗಳಾದ ಸನ್ಮಾನ್ಯ ಶ್ರೀ ರುದ್ರಾವಧೂತ ಸ್ವಾಮೀಜಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ, ಸಹಜಾನಂದ ಸ್ವಾಮೀಜಿಯವರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಬಾಗಲಕೋಟೆ ಜಿಲ್ಲಾ ಸ್ವತಂತ್ರ ಜಮಾತದ ಅಧ್ಯಕ್ಷರಾದ ಕಾರಿ ಸಮೀವುಲ್ಲಾ ಖಾದ್ರಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದರ ಜೊತೆ ಗಂಟೆಗೆ 23ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ತಾವು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಕ್ ತಮ್ಮದು ಕೂಡ ಪಾತ್ರ ಬಹಳ ದೊಡ್ಡದು. ಎಲ್ಲಾ ವಿಷಯ ಮಾಡುವಂತ, ಎಲ್ಲಾ ವಿಷಯ ನೋಡುವಂತ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಎಲ್ಲಾ ಸಮಾಜದ ಶ್ರೀಗಳ, ಎಲ್ಲಾ ನಮ್ಮ ಮೌಲಾನ, ಆಮೇಲೆ ಎಲ್ಲಾ ಸಮಾಜದ ಮುಖಂಡರು ತಗೊಂಡು ನಡೆಸುವಂತ ಕಾರ್ಯಕ್ರಮ. ಉದ್ದೇಶ ಏನಂದ್ರೆ, ಇದು ಟಿಪ್ಪು ಸುಲ್ತಾನ್ ಅವರು ಬರೀ ಮುಸ್ಲಿಂ ಸಮಾಜಕ್ಕೆ ಸೀಮಿತ ಆಗಿಲ್ಲ, ನಮ್ಮ ದೇಶದ ಪರವಾಗಿ ಹೋರಾಡಿದವರು, ಬ್ರಿಟಿಷರ ಜೊತೆ ವ್ಯಕ್ತಿ ಯಾರು ಎಲ್ಲರೂ ಟಿಪ್ಪು ಸುಲ್ತಾನ್ ಅವರು. ಮತ್ತೊಂದು ಒಂದೇ ವಿಷಯ ಏನಪ್ಪಾ ಅಂದ್ರೆ, ಅವರು ಕರ್ನಾಟಕದಲ್ಲಿ ಹುಟ್ಟಿದ್ದಾರೆ, ಅದೊಂದು ಹೆಮ್ಮೆಯ ವಿಷಯ. ಮುಸ್ಲಿಂ ಸಮಾಜದವರಾದ ಒಂದು ಹೆಮ್ಮೆಯ ವಿಷಯ. ಅದನ್ನು ಬಿಟ್ಟು ಅವರ ಜಾತಿಗೆ ಸೀಮಿತ ಅಲ್ಲ. ಮತ್ತೆ ಕಾರ್ಯಕ್ರಮ ಆಗುವುದು ಇಲ್ಲಿ ಅಮೂಲ್ಯ ಬರಗಾಲದಲ್ಲಿ, ಇದನ್ನ ಐತಿಹಾಸಿಕ ಜಾಗ ನಮ್ದ, ಅದ್ರ ಅಮೂಲ್ಯ ಬರಗಾಲ ಎಲ್ಲಾ ವಿಷಯಗಳು ಎಲ್ಲ ಮದುವೆ ಗುಡಿ ಅಂತಾರ, ಕರ್ನಾಟಕ ಮುಸ್ಲಿಂ ಸಮಾಜ ಅಂತಾರ, ಮತ್ತು ಕಚೇರಿಯ ಪಟೇಲ್ ಸರ್ಕಾರಗಳು. ಅದ್ರ ಜಮಖಂಡಿಯಲ್ಲಿ ಯಾವುದೂ ಭೇದ ಭಾವ ಎಲ್ಲಿ ಬೇಕಾದ್ರೂ ಜಮಖಂಡಿಯಲ್ಲಿ ಯಾವತ್ತೂ ಭೇದ ಭಾವ ನಡೆದಿಲ್ಲ. ಜಮಖಂಡಿಯ ಐತಿಹಾಸಿಕ ಒಂದು ಕಾರ್ಯಕ್ರಮ ಆಗುತ್ತಿದೆ.
ಮತ್ತು ಇದು ಈ ಕಾರ್ಯಕ್ರಮ ಏಕತಾ ಸಮ್ಮೇಳನ ಕುರಿತು ಇದೊಂದು ದೊಡ್ಡ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಇದೆ ಜಮಖಂಡಿ. ಇತಿಹಾಸ ಬರೆಯುವಂತ ಇತಿಹಾಸ ಪುಟದಲ್ಲಿ ಬರೆಯುವಂತ ಕಾರ್ಯಕ್ರಮ ಇದು. ಹಾಗೂ ಆಮೇಲೆ ಇದು ಎಲ್ಲ ಸಮಾಜನ ಯಾವುದೂ ಪಕ್ಷ ಪಂಗಡ ಜಾತಿ ಭೇದ ಎಲ್ಲರೂ ಎಲ್ಲರ ಜೊತೆ ಎಲ್ಲ ಬಿಟ್ಟು ಎಲ್ಲ ಜೊತೆ ಕೂಡಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ.